ಡೈಲಿ ಜಿಮ್ಮಿಗೆ ಹೋಗಕ್ಕೆ ಮೋಟಿವೇಶನ್ ಬೇಕಂತ ಯಾರು ಹೇಳಿದ್ದು? ಡೇ 60 ಫಿಟ್ನೆಸ್ ಲಾಗ್. ಬಾಡಿ ಬಿಲ್ಡಿಂಗ್ ಮಾಡ್ಬೇಕು ಅಂದ್ರೆ ಬರೀ ಟ್ರೈನಿಂಗ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಫುಡ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ನೀವ್ ಅಲ್ಲಷ್ಟೇ ವೇಟ್ ಲಿಫ್ಟಿಂಗ್ ಮಾಡಿದ್ರು ಇಲ್ಲಿ ಬಂದು ಅನ್ನ ಸಾಂಬಾರ್ ಇಡ್ಲಿ ದೋಸೆ ಅಂತ ತಿಂತಾ ಇದ್ರೆ ಏನು ಯೂಸ್ ಆಗಲ್ಲ. ನಾನು ಅದನ್ನೆಲ್ಲ ತಿನ್ನೋದ್ ತಪ್ಪು ಅಂತ ಹೇಳ್ತಿಲ್ಲ. ನಿಮ್ಮಮ್ಮ ದೋಸೆ ಗರಿ ಗರಿಯಾಗಿ ಬರ್ಲಿ ಅಂತೇಳಿ ಎರಡೆರಡು ಚಮಚ ಎಣ್ಣೆ ಹಾಕೋ ಜಾಗದಲ್ಲಿ ನಾಳೆ ಹೇಳಿ 1 ಚಮಚ ಹಾಕ್ಸಿ. ಅವಾಗ ಫಸ್ಟ್ ಸ್ಟೆಪ್ ಆಯಿಲ್ ಕಮ್ಮಿ ಮಾಡ್ದಂಗ್ ಆಗುತ್ತೆ. ಅವಾಗ ನೀವ್ ಹ್ಯಾಪಿ, ಎಣ್ಣೆ ಉಳಿಯುತ್ತೆ. ಅವಾಗ ನಿಮ್ ಅಮ್ಮ ಹ್ಯಾಪಿ. ಇನ್ನ ಇದನ್ನೆಲ್ಲ ಬಿಟ್ಟು ವರ್ಕೌಟ್ ಕಡೆ ಬರೋಣ. ಇವತ್ತು ಜಿಮ್ ಅಲ್ಲಿ ನಮ್ದು ಇದು ಬ್ಯಾಕ್ ವರ್ಕೌಟ್. ಬ್ಯಾಕ್ ಗೆ 5 ಏರಿಯೇಷನ್ ಮಾಡಿದ್ದು. ಎಲ್ಲ ವರ್ಕೌಟ್ ನಾನು ಕ್ಯಾಪ್ಷನ್ ಅಲ್ಲಿ ಹಾಕಿರ್ತೀನಿ, ನೋಡಿ ಚೆಕ್ ಮಾಡಿ, ಯೂಸ್ ಆಗುತ್ತೆ ಅಂತ ಡೈಲಿ ಹೇಳ್ತೀನಿ. ಯಾರ್ ಚೆಕ್ ಮಾಡ್ತೀರಾ ಬಿಡ್ತೀರಾ ನನಗಂತೂ ಗೊತ್ತಾಗ್ತಾ ಇಲ್ಲ. ಇನ್ನ ಜಿಮ್ಮಿಂದೆಲ್ಲ ಮುಗಿಸಿ ಆಫೀಸ್ ಕಡೆ ಬಂದ್ರೆ ಇವತ್ತು ಆಫೀಸ್ ಅಲ್ಲಿ ಒಂದ್ ಟ್ರೈನಿಂಗ್ ಇತ್ತು. ಟ್ರೈನಿಂಗ್ ಮುಗಿಸ್ಕೊಂಡು ಸಮೋಸ ತಿನ್ಕೊಂಡು ನಮ್ ಸರ್ ಬೈಕ್ ಕತ್ಕೊಂಡು ಸೀದಾ ಮನೆ ಕಡೆ ಬಂದೆ. ಮನೆಗ್ ಬಂದು ಟೆರೆಸ್ ಹೋಗಿ ಸ್ಕಿಪ್ಪಿಂಗ್ ಆಡಿ ಇವತ್ತಿನ ಡೇನ ಎಂಡ್ ಮಾಡ್ತೀನಿ. ಇವತ್ತಿಗಿಷ್ಟೇ, ಮತ್ತೆ ಸಿಗುವ, ಬಾಯ್ ಬಾಯ್.